ಯವ್ವಾ ದೇವ್ರೆ. ಟಮಾಟಿಕಾಯಿ ಒಳ್ಳೆ ಭರ್ಪೂರ್ ಮಸ್ತ್ ಆಗ್ಯಾವ. ಹೊಸ ಹರಿದು ಇದಕ್ಕರ ಹಾಕಬೇಕವ. ಇವನ್ನೆಲ್ಲ ಕೂಡ್ಸಿ ಹರಿದು ಇನ್ನು ಕಾಯಿ ಹಂಗ ಅದಾವ ಒಂದಿಟ್ಟು. ಇರ್ಲಿ ಪೂರ ಹಣ್ಣಾಗ್ಲಿ. ಒಳ್ಳೆ ಭರ್ಪೂರ್ ಬಲೂಡಿ ಕಾಯಿ ಬಿಟ್ಟಾವ. ಏನು ಶಾಂತಕ್ಕ ಆರಾಮ್ ಕೂತ್ ಬಿಟ್ಟಿಯಲ್ಲ. ಬಾರಾರಣಿ ಟಮಾಟಿಕಾಯಿ ಹರಿದು ಕಾಯಿ ಕೊಡೋಣ ಏನು ಹಣ್ಣಾಗಕ್ ಬಿಡೋಣ ಅಂತ ನೋಡಾದಿದ್ದೆ. ಕಾಯಿ ಮಾತ್ರದ ಇನ್ನೂ ಒಂದೊಂದು ಇದದ ಒಂದೊಂದು ಚಲೋ ಬೆಳೆದಾವು. ಇದರ ಕುಡಿಯ ಬಿಕ್ಕತ್ತೇವ್ ನೋಡು. ಹಂಗ ಅದು ಈಗ ಉಂಡ್ ಕುಂತ್ನಲ್ಲ ಅದಕ್ಕೆ ಹಂಗಾಗತ್ತೆ. ಇದು ಏನದ ಕಾಯಿ ಹರಿಸ್ಬಿಡೋಣ ಅಂತ ಸುಮ್ಮನೆ ಆಳಿನ ಪಗಾರ ಸುಮ್ಮನೆ ನಾನ ಒಂದು 4 ದಿನ ನಿಂತು ಬಿಡ್ಲನ ಅಂತ. ಹೌದಲ್ಲ ಏಟ ಥರ ಹಾಕತ್ರ ಪಟ 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 ಆಗೋಕತ್ತ. ಇನ್ನೇನ ನಡ ಒಂದವ ಬಗ್ಗೆ ಹೇಳೋಷ್ಟೊತ್ತಿಗೆ ಸಾಕ್ಬೇಕಾಗೋಕತ್ತೆ. ನಮ್ದು ಹಂಗಾಗೈತವ ಯವ್ವ. ನಮ್ದು ನೋಡ ಕಾಯೇ ಬಿಟ್ಟಿಲ್ಲ. ಏನ್ ದಾಡಿ ಆಗಿರ್ಬೇಕಂತ ಗೊತ್ತಾಗೋಲ್ತ. ಯಾಕನ ಕಾಯೇ ಬಿಟ್ಟಿಲ್ಲ. ಹೌದಾ ಇಕ ಆಗಿರ್ಬೇಕಲ್ಲ ಕಾಯಿ. ಆಗಿಲ್ಲ ನೋಡ ಶಾಂತಕ್ಕ. ಯಾವಾರ ಕಣ್ಣು ಕಿಣ್ ಬಿಟ್ಟಾವೇನ ಕಣ್ಣು ಮಣ್ಣಾಗ್ಲತ್ತಾಗ. ಸಾಕಾಗ ಹೋತವ. ಅಪರಿ ಗೊಬ್ಬರ ಅಪರಿ ನೀರೆಲ್ಲ ಹಾಕೈತಿ. ಒಂದು ಕಾಯಿ ಬಿಟ್ಟಿಲ್ಲ. ನೀರು ಸಸಿ ದಂಡದಿನ ನಾವು ನಟ್ಟೇವತ್ತಾಗ. ಇವು ಇಷ್ಟು ಚಲೋ ಬಿಟ್ಟೈತಿ, ಇಷ್ಟು ಚಲೋ ಅಳ್ಳೈತಿ ಸುಡ್ಗಾಡ. ನಮ್ದು ಆಗಿಲ್ಲ ನೋಡ ಇವರ ಹೊಟ್ಟೆ ಸಂಕಟ ಬೆಳಂಗಲ್ಲನು. ಅಯ್ಯೋ ತಾಯಿ ಕಣ್ ಬಿಡ್ಬೇಡ ಇವ ತಾಯಿ. ಅಕ್ಕ ಸುಮ್ಮನಿರು ಒಂದಿತ್ತು ಫಲ ಲೇಟ್ ಆಗಿರ್ಬೇಕು. ಹಂಗ ನಿಮ್ ಭೂಮಿನ ಒಳಗೆ ಕಸುವ ಐತವ. ಏನ್ ಕಸುವೈತ್ ಬಿಡ ಯವ್ವ ಅತ್ತಾಗ. ಬಾರಾಗಿರ್ಜಿಬೇಕ ತೋರಿಸ್ತೇನೆ ಬಾ. ಅಯ್ಯೋ ರೇಣಿಗೆ ಅವ್ರ ಹೊಲ್ದಾಗ ಆಗಿಲ್ಲ ಅನ್ನೋದಕ್ಕಿಂತ ನಿನ್ ಹೊಲ್ದಾಗ ಆಗ್ಯಾವಲ್ ಶಾಂತಕ್ಕ. ಅದೇ ತಡ್ಕೊಳಕ್ ಆಗೋಲ್ತ. ನೋಡ್ ಶಾಂತಕ್ಕ ಆಗ್ಯಾವನ್ ಕಾಯಿ ಆಗ್ಯಾವನ್ ನೋಡ್. ನೀನ ನೋಡು ನನ್ನ ಹೊಟ್ಟೆ ಅಷ್ಟು ಬೆಂಕಿ ತುರಿಯಾಕಿಲ್ಲ. ನೀನೇ ವಿಚಾರ ಮಾಡಂಗಾರ. ಇಟ್ಟು ಚಂದೆಲ್ಲ ದೇಕ್ರೇಕ್ ಮಾಡಿ ನೀವು ಕಾಯಿ ಆಗೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕಾತಿದಕ್ಕ. ಅಲ್ಲ ನಾಚಿಕೆ ಆಗಲ್ಲ ನಿಮಗೊಂದ್ ಸ್ವಲ್ಪರ. ನಿಮಗ ಆ ಪಾಟಿ ಗೊಬ್ಬರ ನೀರು ಎಲ್ಲ ಹಾಕಿವಲ್ಲ ಅವನ್ನೆಲ್ಲ ಏನ್ ಮಾಡಿದ್ರಿ? ಯಾರಿಗ್ ಬೈಯಾಕತ್ತಿಲೆ? ಇನ್ಯಾರಿಗೆ ಬೈಬೇಕಾ ಶಾಂತಕ್ಕ? ಇವಕ್ ನಾಚಿಕೆ ಆಗದಿಲ್ಲ. ಹೆಂಗ್ ಕೂತಾವ ನೋಡಿ ಇವು. ಒಂದು ಕಾಯಿ ಬಿಡ್ಬೇಕನ್ನ ಖಬರ್ ಐತೆ ನೋಡಿ ಇವಕ್. ಅಷ್ಟಕೊಂಡು ಗೊಬ್ಬರ ಹಾಕಿ ನೀರ್ ಹಚ್ಚಿ ಗೊಮ್ಮತ್ರ ನೀರು ಸುರು ಐತಿ. ಅಟ್ಟು ಚಂದೆಲ್ಲ ಹಾಕಿದ್ದೆಲ್ಲ ಹೊಳ್ಯಾಕ ಹುಂಚೆ ಹಣ್ಣು ತೊಳ್ದಂಗ ಅಂದ್ರೆ ನಮ್ಮ ಹೊಟ್ಟೆ ಬೆಂಕಿ ತುರಿಯಾಕಿಲ್ಲ. ಇವ್ರು ನೋಡಿ ಇವ್ನ ಎದಕ್ಕಂಗಾರ ಬೆಳೆಸ್ಬೇಕು ನಾವು, ಎದಕ್ಕಂಗಾರ ಇವ್ರನ್ನ ಇದು ಮಾಡ್ಬೇಕು ನಾವು ಹಂಗಾರ ಹೇಳಂಗಾರ. ನೀನ ನೋಡೋಣ ತಗ. ಮುಂದ್ಲರ್ ಸಾಕಲ್ಲವ ಟಮಾಟಿ. ಅದ್ರಾಗು ಎಲ್ಲ ರೇಟ್ ಹಿಡಿದು 10 ರೂಪಾಯಿ ಕಿಲೋ ಆಗೈತಿ. ಇನ್ನೊಂದು ದಿನಕ್ಕೆ 5 ರೂಪಾಯಿ ಆದ್ರೂ ಆತಾವ. ಏನು ಹಾಕಿದ ಫಸಲಿನ ರೊಕ್ಕ ಹೊರಗೆ ಬರ್ವಲ್ತು. ಸಸಿ ನಡುವತ್ನ್ಯಾಗ 40 ರೂಪಾಯಿ ಕಿಲೋ ಇತ್ತು ಟಮಾಟಿ. ಇನ್ನು ಕಾಯಿ ಬಿಡ್ತಾವ ಅಂದ ಮಟ್ಟ 10 ರೂಪಾಯಿ ಆಗೈತಿ. ಹೋಲ್ ಅದ್ರಾಗ ಕಾಯರ ಬಿಟ್ಟವ ಅದು ಇಲ್ಲ ಶಾಂತಕ್ಕ. ನೋಡು ಯಮಗಂಡ ಯಾವ ಗಿಡ ಅನ್ನೋದು. ಇನ್ನೂ ಕಾಯಿ ಬಿಟ್ಟಿಲ್ಲ ಅಂದ್ರೆ ನಾನು ಹೊಟ್ಟೆ ಬೆಂಕಿ ತುರಿಯಾಕಿಲ್ಲ ನಾ ಶಾಂತಕ್ಕ. ಹೇಳಂಗಾರ ನೀನ ನೋಡೋಣ ತಗ. ಹೇಳ ಹಿಂಗ ಮಾಡ್ರಿ ನೀವು. ಒಂದು ಕಾಯಿ ಬಿಡ್ಲಾರ್ದಂಗೆ ಹೊಲ ಓಟ್ ಹರಗಿಸ್ ಕೈ ಬಿಡ್ತಾನೆ ನಿಮ್ಮ ಮಸಡ್ಯಾಗ. ನಮ್ಮ ಅದ್ದರಿಲಿ ಪಟ 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 ಒಬ್ಬೊಬ್ಬಕಿನ ಒಂದೊಂದು ಕಾಯಿ ಬಿಟ್ರಿ ಚಲೋ ಆಯ್ತು. ಗಿಡ ತುಂಬ ಸುರಿಬೇಕು. ಇನ್ನೊಂದು ವಾರದೊಳಗ ಹೀಚು ಕಾಯಿ ಹೂ ಹಂಗ ಕಾಣ್ತಿರ್ಬೇಕು. ಇಲ್ಲಾಂದ್ರೆ ಎಲ್ಲ ಗಿಡ ಕಿತ್ತೋಗಿಸಿ ಬೇರೆ ಏನಾರ ಹಾಕಿಸ್ಬಿಡ್ತೀನಿ. ಹುಷಾರು. ಯಾಕೆ ಗೊಬ್ಬರನೂ ಹಾಸಲ್ಲ ನೀರು ಹಾಸಲ್ಲ. ಅಲ್ಲ ನೀ ಬೈಯೋದೇನಾರ ಕೇಳ್ತದಂತ ಮಾಡಿಯ ಇವರೇನಕ್ಕ. ಯಾಕ ಏನತ್ತ ಹಿಂಗ್ಯಾಕ ತಿಕ್ ತಿಕ್ಲಂಗ್ ಮಾಡಕತ್ತಿ? ಅಲ್ಲ ಕಾಯಿ ಬಿಟ್ಟಿಲ್ಲ ಅಂತೇಳಿ ಏನಾರ ಹುಚ್ಕಿ ಚಿಡಿತಾನೆ ನಿನಗ? ಈ ಬೆಂಡ್ಲಬೇಕತ್ತಾಗ ಹಂಗಲ್ಲ ಯವ್ವ. ಹೊಟ್ಟಿ ಸಂಕಟಕ್ಕ ಬೈದೆ ಕಾಯಿ ಬಿಟ್ಟಿಲ್ಲಲ್ಲ ಅಂತೇಳಿ. ಇನ್ನೊಟ್ಟು ಗೊಬ್ಬರ ಗಿಬ್ಬರ ಹಾಕ್ಬೇಕ ಏನು ಮಾಡ್ಬೇಕತ್ತಾಗ ಇವ್ರಿಗೆ ಹೋಗಿ ಹೇಳ್ತೇನೆ ನೋಟತ್ತಾಗ. ನಾನು ಎಷ್ಟು ಸಲ ಹೇಳಿದೆ. ಯಾಕೆ ಹೋದ ವರ್ಷನ ಫಸಲು ಕಡಿಮೆ ಬಂದತಿ, ಭೂಮಿ ಕಸು ಕಡಿಮೆ ಆಗೈತೆ ಏನ ಯಾವುದಕ್ಕೂ. ಒಂದ್ಸಲ ಒಂದು ಕುರಿ ಯಾರ ತರ್ಬಸ್ರಿ, ಇಲ್ಲ ಗೌರ್ಮೆಂಟ್ ಗೊಬ್ಬರನಾರ ಪೂರ ಹಾಕಿಸ್ರಿ ಅಂತ ಎಷ್ಟು ಹೇಳಿದೆ. ಹೋದ ಸಲನ ಮೆಣಸಿಕಾಯಿ ಹೀಚ್ಬಿಟ್ಟು ರೋಗ ಹತ್ತಿದ್ವು, ಸರಿಯಾಗಿದ್ದಿಲ್ಲ ಗೊತ್ತನ. ಈ ಸಲ ಎಷ್ಟು ಹೇಳಿದೆ ಹೊಲಕ್ಕೆ ಕೊಟ್ಟು ಚಲೋತ್ತಂಗ ಅದು ಎಂಥದ ಎರೆಹುಳು ಗೊಬ್ಬರ ಅಂತಾರಲ್ಲ ಅಂಥದಾರ ಹಾಕಿಸ್ರಿ ಒಂದು ಸ್ವಲ್ಪ ಕಸುವಾಲಿ ಅಂತೇಳಿ. ಸುಮ್ಕಿರು ಅಂತತಿ ತನ್ನ ಕೆಲಸ ತಾ ಮಾಡ್ತತಿ. ನೋಡಿ ಕಾಯೇ ಬಿಟ್ಟಿಲ್ಲ. ಏನು ಮಾಡ್ತಿ? ಈ ನಮ್ನಿ ಒಂಟಿ ಬೆಳ್ದಂಗೆ ಬೆಳೆದ್ ನಿಂತಾವ್. ಒಂದು ಹಿಂದಿಲ್ಲ ಮುಂದಿಲ್ಲ ತಗ. ಈಗ ಹೋಲ್ ಬಿಡು, ಬೇಜಾರು ಮಾಡ್ಕೋಬೇಡ ನಡಿ. ಅಕ್ಕ ಬಾರ ಇವರೇನವ ಎದಕ್ ಬೈತಿ ಅವಕ್ಕೆ ಅಂತ ತಿಳಿದಿತ್ತು. ಬೈಬೇಕ ಶಾಂತಕ್ಕ. ನಿಂಗೆ ಗೊತ್ತಾಗಲ್ಲ. ಸುಮ್ಮನಿರ. ಮನುಷ್ಯರ ತಪ್ಪು ಮಾಡಿದ್ರೆ ಮನುಷ್ಯರಿಗೆ ಬೈತೀವಿ. ಇದು ನೋಡ ಒಂದು ಕಾಯಿ ಬಿಟ್ಟಿಲ್ಲ. ಕಾಯಿ ಬಿಡ್ಬೇಕ ನೀವೆಲ್ಲರೂ ವಾರದೊಳಗ. ಇಲ್ಲಾಂದ್ರೆ ಮತ್ತೆ ನೋಡ್ರಿ ಮತ್ತೆ ನಿಮ್ಮನ್ನೆಲ್ಲ ಏನ್ ಮಾಡ್ತೀನಿ ಅಂತ. ಸಿಟ್ಟಿಗೆ ಹೋಗಿ 1 ಕಿಲೋ ಟಮಾಟಿ ತಂದು ತಿನ್ನಕತ್ತೀನಿ. ನಮ್ದ ಹೊಲ್ದಾಗ ಟಮಾಟಿ ಗಿಡ ಹಾಕಿ ಟಮಾಟಿ ಇಲ್ಲ ಮಾರಕ್ ತಂದು ತಿನ್ನಕ ಅವಮಾನಕತ್ತಿ. ಗೊತ್ತೈತೆ ನಿಮ್ಗೆ? ಸ್ವಲ್ಪರ ಓನರ್ ಬಗ್ಗೆ ವಿಚಾರ ಮಾಡಕತ್ತೀರ ನೀವು? ಶಾಂತಕ್ಕ ಪಕ್ಕ ರೇಣಕ್ಕ ಹುಚ್ಚಿಡದ ಬಾ. ಬಾರಿ ಮತ್ತೆ ಏನಿದು? ಇದೊಂಥರ ಹಣ್ಣು ಚಂದ ಐತಿ. ಭಾರಿ ಮಸ್ತ್ ಹಣ್ಣು. ಹಿಂಗೆ ಹಣ್ಣು ಹಂಪಲು ತಿಂತಿದ್ರ ಆಕಿಗೆ ಬಂದತ್ತಲ್ಲಿ ಕ್ಯಾನ್ಸರ್ ಇಂಥವೆಲ್ಲ ರೋಗ ಬರೋದಿಲ್ಲ. ಹಣ್ಣು ಹಂಪಲು ಈಡಾಗಿ ತಿನ್ಬೇಕು. ತಿನ್ನಕ್ಕಂಜಿಸ್ತನ ಮಾಡ್ಕೊಂಡ್ರೆ ದುಡಿದಿದ್ದಕ್ಕೆ ಮನುಷ್ಯ ಹೊಟ್ಟೆ ತುಂಬ ತಿಂತಾ ಇರ್ಬೇಕು. ಹಿಂಗೆಲ್ಲ ಹೊಟ್ಟೆ ತುಂಬ ತಿಂತಾ ಇದ್ರೆ ಹಣ್ಣುಗಿನ್ನ ಆರೋಗ್ಯ ಚೆನ್ನಾಗಿರ್ತತಿ. ಒಂದು ಹುರಿದಿದ್ದು ಕಾಳು ತಂದಿದ್ದು ಒಳ್ಳೆ. ಏನು ಇದ್ಕಿದ್ದಂಗೆ ಒಂದು ಫೋನು ಮಾಡ್ಲಾರ್ದಂಗೆ ಬಂದ್ಬಿಟ್ಯಾ? ಹಚ್ಚಿದ್ದೀನಿ ಮತ್ತೆ ನಿಮ್ಮ ಅಕ್ಕಗ. ಬರವಾ ಲಕ್ಷ್ಮೀ, ಬಾ ಕುಂದ್ರ ಬಾ. ಅವೇಗ ಸಾಮಾನ್ಯ ಅದಾರಲ್ಲವಾ ನೀವು, ದೊಡ್ಡ ಮನೆ ಸೊಸಿ. ಹೆಂಗದಿ? ಆರಾಮದ್ಯಾ? ನಿಮ್ಮ ಆರಾಮದಾಳ? ನಿಮ್ಮಪ್ಪ ಎಲ್ಲರೂ ಆರಾಮದಾರಮ್ಮ. ಹೆಂಗೈತಿ? ಒಬ್ಬಕ್ಕೆ ಬಂದ್ಯಾ? ತಗೊಂಡು ಬರಲಿಲ್ಲ? ಇಲ್ಲ, ಅಕ್ಕನ ನೋಡಂಗಾಗಿತ್ತ, ನಾ ಒಬ್ಬಕ್ಕೆ ಬಂದೆ. ಎದ್ರ ಕಾರ್ನೇ ಬಂದ್ಬಿಟ್ಟೋದ್ರಾ? ಇಲ್ಲ, ಬಸ್ಸಿಗೆ ಬಂದೆ. ಬಂದು ಇಲ್ಲಿ ಇಳ್ಕೊಂಡು ಮುಂದೆ ಬಂದೆ. ಬಸ್ಸಿಗೆ? ಹಾಗಯ್ಯವ್ವ, ಮನ್ಯಾಗ 2-3 ಕಾರ್ ಅದಾವು. ನಿನ್ನ ಗಂಡಂದು ಬೇರೆ ಐತಿ, ಮೈದ್ನಂದು ಬೇರೆ ಐತಿ, ಇದು ಬಾವುಂದು, ನಿಮ್ಮ ಅತ್ತಿ ನಿನ್ನ ಗಂಡ ಮಾವ ಅಡ್ಡಾಡಕ್ಕೆ ಬೇರೆ ಕಾರ್ ಐತಿ. ಅಯ್ಯೋ ದೇವ್ರೆ, ಇಷ್ಟು
ಇಷ್ಟೆಲ್ಲ ಇದ್ದು ನೀನು ಬಸ್ಸಿಗೆ ಬಂದೆ. ಸ್ಕೂಟಿನಾರು ತೊಗೋಬೇಡ, ನಿನ್ನ ಗಂಡ ಹೇಳು ಒಂದು ಸ್ಕೂಟಿಯಾರು ಕೊಡು ಅಂತ ಕೊಡ್ಸಂತೇಳಿ. ನಿಮ್ಮ ಓನ್ ಒಪ್ಪಿಗಂತೂ ಕೊಡ್ಸೋಕ್ಕಾಗಲ್ಲ. ಹೋಲಿ ನಿನ್ನ ಗಂಡಗಾರ ಹೇಳು. ನಮ್ಮವನ ಒಪ್ಪಿಗೆ ಯಾಕಾಗಲ್ಲಮ್ಮ? ಹೌದಾ, ನಂಗೆ ಮದುವೆ ಮಾಡ್ಕೊಟ್ಟಾರ. ನಾನೇನು ಓಡೋಗಿ ಅಪ್ಪ ಅವ್ಗೆ ಹೇಳಾರ್ದ ಲಗ್ನ ಮಾಡ್ಕೊಂಡು ನಿಂತಿಲ್ಲ. ಯಾರಿಗೇನಕತ್ತಿ ನನ್ನ ಮಗ ಓಡೋಗಿ ಲಗ್ನ ಮಾಡ್ಕೊಂಡ ಅಂತ ಹೇಳತ್ತೇನ? ಈಗ ನೋಡು, ನಾ ಏನು ಹೇಳಿದ್ರೆ ತಪ್ಪು ತಿಳ್ಕೊಂತೀರಿ ನೀವು. ನಿಮಗೆ ಯಾಕಮ್ಮ ಅನ್ಲಿ ನಾನು? ನಾ ಇದ್ದಿದ್ದು ಹೇಳಿದೆ, ಮತ್ತು ನೀವು ಹಂಗಂದ್ರೆ ತಪ್ಪಲ್ಲನ? ಯಾಕೆ ನಾನು ನನ್ನ ಗಂಡನ ಯಾಕೆ ಕೇಳ್ಬೇಕು? ನಾನು ದುಡಿತೀನಿ, ನಂಗೆ ಬೇಕಂದ್ರೆ ನಾನೇ ತೊಗೊತೀನಿ. ಅಲ್ಲ, ನನ್ನ ಗಂಡನ ಕೇಳಿದ್ರು ತಪ್ಪೇನಿಲ್ಲ ಬಿಡ್ರಿ, ಅವ್ರೇನು ಕೊಡಿಸ್ತಾರ? ಇರಲಿ ನೋಡೋಣ, ನಾನೇನು ಬಿಟ್ಟು ತಿನ್ಕೊಂತ ಬಿದ್ದಿಲ್ಲಲ್ಲ, ದುಡಿತಾ ಇದೀನಿ, ಬೇಕಂದ್ರೆ ತೊಗೊತೇನೆ. ಯಾರಿಗೇನಕತ್ತಿ ನೀನು ಬಿಟ್ಟು ತಿನ್ಕೊಂತ ಬಿದ್ದೇನೆ ಅಂತೇಳಿ? ಏನಂತ ತಿಳ್ಕೊಂಬಿಟ್ಟು? ಹೌದಾ, ನಂಗೆ ಊರಾಗ ನಾನು ಹೌದಾ ನಂಗೆ ಪಂಚಾಯತಿ ಕಟ್ಟಿ ಮ್ಯಾಗ ಕುಂತಿದ್ದಕ್ಕೆ ನೀ ಗೊತ್ತಾನ? ನಾ ಏನು ಮಂದಿ ಮನೆ ಬಂದು ಕುಂತಿಲ್ಲವ? ಇದು ನನ್ನ ತಮ್ಮನ ಮನೆ ಐತಿ, ನಾ ಯಾವಾಗ ಬೇಕಾದ್ರೂ ಬರ್ಬೋದು ಹೋಗ್ಬೋದು. ಇದು ನನ್ನ ಮನೆ ಇದ್ದಂಗೆ ಲೆಕ್ಕ. ಏನ ನಮ್ಮ ತಮ್ಮ ಅಂದ್ರೆ ಬೇರೆ ಯಾರು ಅಲ್ಲ, ಏನ ಸ್ವಂತ ನನ್ನ ತಾಯಿ ಹೊಟ್ಯಾಗ ನನ್ನ ಆದ್ಮೇಲೆ ಹುಟ್ಟದವ. ಅಮ್ಮ ನಾನು ಅಷ್ಟೇ, ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದು ನನ್ನ ಅಕ್ಕನ ಮನೆ. ಯಾಕಂದ್ರೆ ನಮ್ಮ ಅಕ್ಕ ಹುಟ್ಟಿದ್ಮೇಲೆ ನಾ ಹುಟ್ಟೀನಿ, ನನಗಿಂತ ಮುಂಚೆ ಹುಟ್ಟಾಳ ಸ್ವಂತ ತಾಯಿ ಹೊಟ್ಯಾಗ. ಅದಕ್ಕೆ ನಾ ಯಾರನ್ನ ಯಾಕೆ ಕೇಳ್ಬೇಕಮ್ಮ? ನಮ್ಮ ಅಕ್ಕನ ಮನೆಗೆ ಬರೋಕೆ ಹೌದಿಲ್ಲ? ನಿಮ್ಗೆ ಎಷ್ಟು ಅಧಿಕಾರ ಐತೆ, ನನಗೂ ಅಷ್ಟು ಅಧಿಕಾರ ಐತಿ. ಸರಿ, ನೀವು ಹಣ್ಣು ತಿನ್ರಿ. ಹಣ್ಣು ನಾನು ಒಂಚೂರು ಅಕ್ಕನ ಮಾತಾಡ್ಸ್ಕೋಬೇಕು, ಅರ್ಜೆಂಟ್ ನನ್ನ ಕೆಲಸ ಐತಿ. ಬೇಜಾರ ಬೇಡ್ರಮ್ಮ, ನಂಗೆ ಕುಂತು ಮಾತಾಡ್ಕೊಂತ ಖಾಲಿ ಓದ್ಲಾ ಹೊಡಕ್ಕೆ ಟೈಮ್ ಇಲ್ಲ. ಅದಕ್ಕೆ ಮಾತಾಡ್ಸ್ಕೊಂತ ನಿಂದ್ರು ಅಷ್ಟು. ನಮ್ಮ ಮತ್ತೆ ಇಲ್ಲಿಂದ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಅಲ್ಲಿಂದ ಮತ್ತೆ ನಾನು ಇನ್ನೂ ಕೆಲವೊಂದು ಕೆಲಸ ಅದಾವ. ಅದಕ್ಕೆ ಯಾರದು? ಲಕ್ಷ್ಮೀನಾ? ಅಕಿನ ಬಿಡಾಡಿ ಹೆಂಗೆ ಮಾತಾಡಿದ್ಲು ಗೊತ್ತ ನನಗೆ. ಹೋಲ್ ಬಿಡು, ಅದೆಲ್ಲ ಕಾಮನ್ನ. ಇದೇನತ್ತಿ ಹಣ್ಣು ತಿನ್ನತ್ತಿ? ಆರೋಗ್ಯಕ್ಕೆ ಚಲೋ. ಇದನ್ನ ತಿನ್ನ ಬದ್ಲಿ ಹಣ್ಣು ತಿನ್ನೋದು ಚಲೋ. ಹಂಗಾರೆ ನೀನು ಅಷ್ಟೇ ಮಾಡಂಗಿಲ್ಲನ? ಅಯ್ಯ ಅವ್ವ ಮಾಡಿದ್ದ ಅವಲಕ್ಕಿ ಖಾಲಿ ಆಗ್ಯಾವ ಅಂತೇಳಿ ಮತ್ತೆ ಉಳ್ಳಾಗಡ್ಡಿ ಹೆಚ್ಚಾತಿದ್ಲ. ತಡ್ರಿ ಹಂಗಾರೆ ಹೇಳ್ತೇನೆ. ಇರ್ಲಿ ಬಿಡು, ಇದಟ್ಟು ಹಣ್ಣು ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡ್ತತನ? ಮತ್ತೆ ನಿಂದೊಂದು ತಗ, ಇವನು ತಿಂತೇನೆ. ಒಂದು 5-10 ನಿಮಿಷ ಬಿಟ್ಟು ನಾನು ನಾಷ್ಟ ಮಾಡ್ತೇನೆ. ಇದಿರ್ಲಿ. ಅತ್ತಿ, ಇದನ್ನ ತಿಂದು ಮತ್ತೆ ನಾಷ್ಟ ಬೇರೆ ಮಾಡ್ತೀಯ? ಅಲ್ಲತ್ತಿ, ನಿಂದೇನು ಹೊಟ್ಟೆ ಕನ್ನ ಮಾಡಿ ಕಟ್ಟೆ? ಸುಮ್ಮನಿರಲ್ಲೇ, ತಿನ್ನೋದಕ್ಕೆ ಕಣ್ಣು ಹಾಕ್ಬೇಡ. ಹಣ್ಣೆಲ್ಲರೂ ಹೊಟ್ಟೆ ತುಂಬ್ತಾವನ? ನಮ್ಗೆ ಇವೆಲ್ಲ ಹಂಗೆ ಒಂದು ಆರೋಗ್ಯಕ್ಕೆ ತಿನ್ನೋದಷ್ಟೇ. ನೋಡಿದೆನು ಅತ್ತಿಗೆ ಹೆಂಗಾಗೈತಿ, ಇವ ಒಂಥರ ಹೆದರ್ಕ್ ಬಂದಂಗೆ ಆಕೋತೇವ, ಇವೆಲ್ಲ ಬರ್ತಾವನ ಅಂತೇಳಿ. ಹಂಗಾಗಿ ಹಣ್ಣು ಪಣ್ಣು ತಿಂದು ಆರೋಗ್ಯವಾಗಿ ಗಟ್ಟಿಗೆ ಗಟ್ಟಮುಟ್ಟಾಗಿರೋಣ ಅಂತ. ತಿಂತೀನಿ. ಇನ್ನೊಂದು ಬಟ್ಲ ತಂದು ಕೊಡ್ಲೇನ ಹೆಚ್ಚಿ? ಬೇಡವ ಬೇಡ, ಇಷ್ಟ ತಿಂತೇನೆ ಸಾಕೆ, ಸಿಂಪಲ್ ಆಗಿ. ಓನ ನೀನ ಮಕ್ಕೂರ ಬಂಗಾರ. ಅಲ್ಲಿ ನೀನ ಓನದು ನಿಮ್ಮಪ್ಪ ಒಂಥರ ಕಾಡ್ತಾನೆ, ನೀವು ಒಂಥರ ಕಾಡ್ತಿ. ನಿನ್ನ ನೋಡ, ಅವ್ರಿಬ್ರು ಎಷ್ಟು ಚಂದ ಮಕ್ಕೊಂಡಾರ. ನಿಂಗೆ ಏನಪ್ಪ ಮಕ್ಕೊಳಕ? ಅದು ಎಷ್ಟ ದೇವ್ರ ನಿದ್ದೆ ಕಡಿಮೆ ಹಾಕ್ಯಾನ ನಿಂಗೆ ಅನ್ಕೊಂತ. ಅಕ್ಕ ಲಕ್ಷ್ಮಿ, ಇದೇನಿದು ಒಮ್ಮೆ ಮಕ್ಕ ನೀ ಬಂದ್ಬಿಟ್ಟಲ್ಲ? ಹೇಳ್ಬೇಕು ಬೇಡ ಬರ್ತೇನೆ ಅಂತೇಳಿ ಒಂದು ಫೋನಾರ ಹಚ್ಬೇಕಾ? ಇರ್ಲಿ ಬಿಡ, ಹಂಗ ಬಂದ್ರೆ ಏನತ್ತ ಕುಂದ್ರ. ಅಲ್ಲಿ ಮತ್ತಿನೂ ಹಂಗ ಅಂತಾಳ? ನಿಮ್ಮ ಅತ್ತಿ ಅಂದ್ರೆ ಇವ್ರು ಪಾರ್ವತಿಯರಲ್ಲ, ಅವ್ರ ಅದರ ಕಮಲವ್ವ ಕುದುರೆ ಜಿಟ್ನಿಕ್ಕೆ. ಆಕಿನೂ ಹಂಗ ಅಂತಾಳ, ನೀನು ಹಂಗ ಅಂತೀಯಲ್ಲ. ಯಾಕೆ ಫೋನ್ ಮಾಡಿನೇ ಬರ್ಬೇಕನ? ಹಂಗ ಬರ್ಬಾರ್ದನ? ಇಲ್ಲಪ್ಪ ಹಂಗಲ್ಲ, ಯಾಕೆ ಸಿಟ್ಟಾಗಿಯಲ್ಲ? ಇಲ್ಲ ಕುಂದ್ರ, ನಾನು ಹಂಗೆ ಹೇಳಿಲ್ಲ. ಯಾಕವ ಏನು ವಿಚಿತ್ರ, ಹಾಗೆ ಸಡನ್ನಾಗಿ ಬಂದ್ಬಿಟ್ಟಲ್ಲ ಅಂದೆ. ಆಯ್ತು, ಬಂದಿದ್ದು ನಂಗೆ ಖುಷಿನ ಆತ. ಬಾ ಕುಂದ್ರ ಬಾ. ಹೇಳಿ ಏನಾತ? ಯಾಕೆ ಒಂಥರ ಮಕ್ಕ ಮಾಡ್ಕೊಂಡು? ನೀ ಹಂಗೆ ಸಾಧಾರಣಕ್ಕೆ ಇಷ್ಟು ಸಿಟ್ಟು ಆಗಲ್ಲ. ಏನಾತ? ಹೋಲಿ ಬಿಡಕ್ಕ, ಏನೋ ಬೇಜಾರಾಗಿದ್ನೆ ಪಾಪ, ನಿನಗೂ ಕೌಕೋ ಮಾಡಿಬಿಟ್ಟೆ. ಅದೇ ಏನಾತ? ಏನಾರ ಗಂಡನ ಮನೆ ಏನಾರ ಅನ್ನಕತ್ತಾರನ? ಹಂಗಿದ್ರೆ ಹೇಳ, ನಾನೇ ಮಾತಾಡ್ತೀನಿ. ಯಾಕೆ ಹಿಂಗೆ ಮಾತಾಡ್ತೀರಿ ಅಂತ ಕೇಳ್ತೀನಿ. ಅವಾಗ ಅಪ್ಪಗ ಏನು ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಟೆನ್ಷನ್ ಮಾಡ್ಕೊತಾರ, ಬೇಜಾರು ಮಾಡ್ಕೊತಾರ. ಯಾಕೆ ಈ ವಯಸ್ಸಿನ ನಾವು ಅವ್ರಿಗೆ ಟೆನ್ಷನ್ ಕೊಡ್ಬೇಕು? ಹೌದಿಲ್ಲ? ನೀ ನನಗೆ ಹೇಳಿದ್ದೆ ಒಳ್ಳೇದಾತು. ಏನಾಯ್ತು? ಓ ಇಲ್ಲಕ್ಕ, ಅದೆಲ್ಲ ಏನಿಲ್ಲ ಅಕ್ಕ. ಈ ದ್ರಾಕ್ಷಾಯಣಿ ಅತ್ತಿ ನಾವು ಅನ್ಕೊಂಡಂಗಲ್ಲ ಅಂತ ಅನ್ನಿಸ್ತಾಯ್ತು ನನಗೆ. ಯಾಕೆ ಏನಾಯ್ತು ಲಕ್ಷ್ಮಿ? ಅನ್ಕೊಂಡಂಗಲ್ಲ ಅಂದ್ರೆ ಏನು ಅರ್ಥ? ನಂಗೆ ಏನು ಅರ್ಥ ಆಗವಲ್ದವ. ಇವತ್ತು ಅಂದರೆ ನಿನ್ನೆ ಏನಾಯ್ತು ಗೊತ್ತನ? ನನಗೆ ಒಂಥರ ಕೆಟ್ಟ ಅನ್ಸ್ಬಿಡ್ತಕ್ಕ. ಅದು ಹೆಂಗಕ್ಕ, ಇದೆಲ್ಲ ಹೆಂಗೆ ಸಾಧ್ಯ ಅಂತ? ಅಥವಾ ಅತ್ತಿ ಮೊದಲಿಂದನೇ ಹಿಂಗಿದ್ಲಾ ಅಂತ? ಏನು ಅಸಹ್ಯಕ್ಕ ಇದೆಲ್ಲ ಈ ವಯಸ್ಸಿನಾಗ. ತಪ್ಪು ಲಕ್ಷ್ಮಿ, ತಪ್ಪು. ನೀನು ಓದಬೇಕು, ಈ ಥರ ವಿಚಾರ ಮಾಡಬಾರ್ದು. ಏನ ಫಸ್ಟ್ ಯೋಚನೆ ಶಕ್ತಿನ ನೀ ಬದಲ್ಸ್ಕೊಂಡ್ಮೇಲೆ ಒಂಥರ ಅಲ್ಲ 2-3 ಥರ ವಿಚಾರಗಳನ್ನ ಮಾಡೋದು ಕಲಿ. ಅದನ್ನ ತಪ್ಪು ಸರಿ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗ್ಬಾರ್ದು. ಅತ್ತಿ ಹಂತಕ್ಕೆ ಆಗಿದ್ರೆ ಇಷ್ಟು ಕಷ್ಟಪಟ್ಟು ಮಗಳನ್ನ ಬೆಳೆಸಿ ಇಷ್ಟೆಲ್ಲ ಆಕಿ ಕಷ್ಟಪಡೋ ಅವಶ್ಯಕತೆನೇ ಇರ್ತಿದ್ದಿಲ್ಲ. ನೀ ಯಾಕೆ ಹಿಂಗೆ ವಿಚಾರ ಮಾಡತ್ತಿ? ನೀ ಹೇಳೋದು ಯಾಕೆ ನಂಗೆ ಸರಿ ಅಂತ ಅನಿಸ್ವಲ್ತು. ಅಲ್ಲಕ್ಕ, ಮತ್ತೆ ಇದಕ್ಕೆ ಏನು ಅರ್ಥ ಹೇಳಂಗಾರ ನೋಡೋಣ. ಮಾವನ ಫೋನ್ಲೆ ಎಷ್ಟು ಸಲ ಫೋನ್ ಹೋಗೈತೆ ಗೊತ್ತಾ? ಅತ್ತಿ ಫೋನ್ಲೆ ಎಷ್ಟು ಸಲ ಫೋನ್ ಬಂದೈತೆ ಗೊತ್ತಾ? ಏನು ಕೆಲಸ ಇರ್ತೈತಕ್ಕ ನಮ್ಮ ಮಾವನ ಜೊತೆಗೆ? ನಮ್ಮ ಅತ್ತಿ ಜೊತೆಗೆ ಮಾವಂದು ಏನಿರ್ತೈತಿ ಹೇಳಂಗಾರ ನೋಡೋಣ. ಅಲ್ಲ ಅವ್ರ ಫ್ಯಾಮಿಲಿ ಮತ್ತು ಇದಕ್ಕೆ ಏನಂತ ತಿಳ್ಕೊಂತಿ ಹೇಳಿ ನೋಡೋಣ. ಇದಕ್ಕೆ ಏನು ಅರ್ಥನೋ ನನಗೆ ಗೊತ್ತಿಲ್ಲ. ಇದು ಏನು ನಿಜ ಐತೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಯಾಕಂದ್ರೆ ನೀ ಮಾತಾಡ್ತಿರೋದು ನನಗೆ ಸರಿ ಅನಿಸ್ವಲ್ತು. ಇದನ್ನ ನೀನು ನಿಮ್ಮ ಮಾವನ್ನ ಕೇಳಿದೇನ? ಅದು ಹೆಂಗೆ ಕೇಳಕ್ಕತ್ತಕ್ಕ? ಹೌದು. ಹಿಂಗೆ ಮಾಡು, ನೀನು
ಇಲ್ಲಿಗೆ ಬಂದಿಯಲ್ಲ ಅದು ನೇರವಾಗಿ ಅತ್ತಿ ಕಡೆನೇ ಹೋಗಿ ಕೇಳು. ಯಾವಾಗಲೂ ಈ ಕಮ್ಯುನಿಕೇಷನ್ ಗ್ಯಾಪ್ ಅಂತಾರಲ್ಲ, ಇದಾಗಬಾರ್ದು ಮನುಷ್ಯಾಗ. ಯಾರ ಜೀವನದಲ್ಲೂ ಆಗುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಆದ್ರೇ ಸಂಬಂಧಗಳು ಬಿರುಕು ಬಿಡೋದಲ್ಲೇ. ಮಾತಾಡಿ ಬಗೆಹರಿಸ್ಬಿಡ್ಬೇಕು, ಎಂತೆಂಥ ಪ್ರಾಬ್ಲಮ್ಸೇ ಸಾಲ್ವ್ ಆಕ್ಕವು. ಇದು ಈ ಥರ ನೋಡಿದೆ, ಇದಕ್ಕೆ ಏನು ಅರ್ಥ ಆಗ್ತಿ, ಇದು ಯಾಕೆ ಹಿಂಗೆ ಹಚ್ಚಿದ್ರಿ, ಸುಮ್ಮನೆ 16 ಯೋಚನೆ ನೀ ಮಾಡೋದು, ನನ್ನ ತಲೆಯಾಗಿಡೋದು, ನಾನು ಯೋಚನೆ ಮಾಡೋದು, ಅದಕ್ಕೆ ಇನ್ನೊಂದು ಬಣ್ಣ ಕಟ್ಟೋದು ಯಾಕೆ ಬೇಕಿವೆಲ್ಲ. ಅತ್ತಿ ಏನು ಉತ್ತರ ಕೊಡ್ತಾಳೆ ಕೊಟ್ಬಿಡ್ಲಿ, ಹೌದಿಲ್ಲ? ನೇರವಾಗಿ ಕೇಳು, ಅವ್ರಿಗೂ ಖುಷಿ ಆಗ್ಬೋದು. ಏನು ನೋಡಿ ನಮ್ಮ ಏನೇನೋ ತಿಳ್ಕೊಳ್ಳಿಲ್ಲ, ನನ್ನ ಬಂದು ಕೇಳಿದ್ಲು ಅಂತ ಖುಷಿ ಆಗ್ಬೋದು. ಒಂದು ಮಾತು ಕೇಳು, ಏನೈತೆ ಅನ್ನೋದರ ಗೊತ್ತಾಕತಿ, ಹೌದಿಲ್ಲ? ಈಗ ಹಂಗಾರೆ ನಿಮ್ಮ ಮನೆಗೆ ಬರೋ ಬದಲಿ ನಾ ಅಲ್ಲೇ ಹೋಗ್ಬೇಕಿತ್ತನ? ಅಲ್ಲ, ನೀನು ಇಲ್ಲಿ ಬಂದಿದ್ದು ಒಳ್ಳೇದೇ ಆಯ್ತು. ಏನು ಅನ್ನೋದಾರ ವಿಚಾರ ಮಾಡ್ಬೋದು. ಸರಿ, ನೀನು ಯಾವುದಕ್ಕೂ ಅಲ್ಲೇ ಹೋಗೀಗ. ನಾನು ಆದರೆ ಬರ್ಬೋದಿತ್ತು. ನಾನು 3 ಮಕ್ಕಳು ಕಟ್ಕೊಂಡು ಬರ್ಬೇಕು. ಏನು ಮಾಡ್ತೀವಿ ಹೇಳು, ಮನೆ ಬಿಟ್ಟು ಎಲ್ಲೆಲ್ಲೆಲ್ಲೇ ಹೋಗಂಗಿಲ್ಲ, ಹಂಗೈತೆ ನನ್ನ ಬಾಳೆ. ಈಗ ಬಿಟ್ಟು ಬರೋಕ್ಕೂ ಆಗಲ್ಲ, ಕಟ್ಕೊಂಡು ಬರೋಕ್ಕೂ ಆಗಲ್ಲ. ಇನ್ನು ಯಾರನ್ನಾರ ಜೊತೆಗೆ ಬಾನ್ಬೇಕು. ಇವೆಲ್ಲ ರಾಡಿನೇ ಬೇಡ, ನೀನೇ ಹೋಗು, ವಿಚಾರಿಸು, ಯಾರನ್ನೂ ಕರ್ಕೊಂಡು ಹೋಗಬೇಡ. ಹೋಗಿ ಒಂದು 10 ನಿಮಿಷ ಮಾತಾಡತ್ತಿ ಜೊತೆಗೆ. ಏನತ್ತಿ ಹಿಂಗೆ ಐತಲ್ಲ, ಮತ್ತು ಯಾಕೆ ಅತ್ತಿ ಅಂತ ಫಸ್ಟ್ ಹೋಗಿ ಅತ್ತಿ ಫೋನ್ ನೋಡು. ನೀನು ನೋಡಿದ ನಂಬರ್ ಹೌದೇನಾ, ಕೇಳಿದ್ದನಿ ಅವ್ರದ್ದೇನಾ ಅಂತ ನೋಡು. ಅಲ್ಲ, ನೀನು ಫೋನ್ನೇ ತೆಗೆದು ನೋಡಿದಾಗ ಗೊತ್ತಾಗಿರ್ತದೆ ನಿಂಗೆ. ಆದರೂ ಒಂದು ಸಲ ಹೋಗಿ ನೋಡು, ಎಷ್ಟು ಸಲ ಫೋನ್ ಹೋಗೈತಿ, ಏನು ಎತ್ತ ಎಲ್ಲ ಏನಾರ ಇರಬೇಕು ಅದ್ರೊಳಗೆ ಡಿಟೇಲ್ ಏನಾರ ನೋಡಿ ಆಮೇಲೆ ಅತ್ತಿ ಕಡೆ ಮಾತಾಡಿ ಆಮೇಲೆ ನಿನ್ಗೆ ಕನ್ಫರ್ಮ್ ಆಕತಿ. ಸರಿ ಅಕ್ಕ, ಇವತ್ತಂತೂ ಹೋಗೋಕ್ಕಾಗಲ್ಲ. ಇವತ್ತು ಮನೆಗೆ ಹೋಗ್ತೇನೆ, ನಾಳೆ ಅತ್ತಿ ಕಡೆ ಹೋಗ್ತೇನೆ. ಸರಿ ಆಯ್ತು, ಹಾಗೆ ಮಾಡು. ನಾನಂತರೂ ಡಿಸೈಡ್ ಆಗ್ಬಿಟ್ಟೇನಕ್ಕ, ಇಲ್ಲೇನೋ ತಪ್ಪೇ ನಡೀತಾ ಇರೋದಂತ. ತಪ್ಪು ನಡೀತಾ ಇಲ್ಲ ಅಂತ ನನಗನ್ಸಕತ್ತೈತಿ. ಅತ್ತಿ ಹಂತಕ್ಕೆಲ್ಲ ಅಂತ. ಆಕೆ ಹಂಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವುದೋ ಇನ್ನೊಂದು ಮದುವೆ ಮಾಡಿಕೊಂಡು ಅಥವಾ ಇನ್ನೇನೋ ಒಂದು ತಪ್ಪು ಕೆಲಸ ಮಾಡ್ಕೊಂಡು ಮುಂದುವರಿಬೋದಿತ್ತು. ಅಲ್ಲ, ಒಂದೇ ಮನೆ ಒಳಗೆ ಇಷ್ಟು ವರ್ಷ ಬಾಡಿಗೆ ಅದಾರ, ಒಂದೇ ಮನೆ ಒಳಗೆ ಇಷ್ಟು ವರ್ಷ ಕೆಲ್ಸಕ್ಕೆ ಹೋಗ್ತಾ ಇದಾರ ಅಂತೇಳಿ ನಿನಗೂ ಗೊತ್ತು, ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅಷ್ಟು ನಂಬಿಕೆ ಯಾರ ಹತ್ರ ಯಾರು ಉಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ. ಏನು ತಪ್ಪು ಕೆಲಸ ಮಾಡ್ತಿದ್ರು ಅವ್ರು ಯಾಕೆ ಹೋಗಿ ಇನ್ನೊಬ್ರು ಮನೆ ಭಾಂಡೆ ತಿಕ್ಕಿ ಕಸ ಹೊಡೆದು ಕಲ್ವರಿಸ್ತಿದ್ರು, ಹೌದಿಲ್ಲ? ವಿಚಾರ ಮಾಡಿ ನೀನು. ಏನು ಅಷ್ಟು ನಂಬಿಕೆ ಅಲ್ಲಿ ಇಟ್ಕೊಂಡು ಅವ್ರು ಅಲ್ಲಿದ್ರು ಅಂದರೆ ಈಗ ಇಲ್ಲಿ ಬಂದಾರ ಅಂತಂದರೆ ಅದು ಸ್ವಲ್ಪ ಯೋಚನೆ ಮಾಡಬೇಕಾದ್ದೆ. ಆದರೂ ಯಾಕೋ ಅಲ್ಲ ಅನ್ನಿಸ್ತೈತೆ ಬಿಡ ನಂಗೆ ಲಕ್ಷ್ಮಿ. ಮೊನ್ನೆ ಇಡೀ ದಿನ ಮಾವ ಮನೆಗೆ ಬಂದಿಲ್ಲ, ಗೊತ್ತನ? ಆದರೆ ಅವತ್ತೇನಾರ ಅತ್ತಿ ಮನೆಯಾಗಿದ್ರ ಅಂತ ವಿಚಾರ ಮಾಡಕ್ಕೆ ಅವತ್ತು ಅಪ್ಪ ಅಮ್ಮ ಇಬ್ಬರು ಅವ್ರ ಮನ್ಯಾಗ ಅದಾರ, ಅತ್ತಿ ಮನ್ಯಾಗ. ಹಂಗಿರಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಹೋಗಿರ್ಬೋದು. ಆದರೆ ಹಿಂದಕ್ಕೊಂದ್ಸಲ ಮನೆಗೆ ಬಂದು ಹೋಗ್ಯಾರ ಇವರು ನಮ್ಮ ಮಾವಾರ. ಅವತ್ತು ನಾನು ಇಲ್ಲ, ಅವ್ವನೂ ಇಲ್ಲ ಮನ್ಯಾಗ, ಅತ್ತಿ ಇತ್ತು ಮನ್ಯಾಗ. ಬಂದು ಹೋಗ್ಯಾರ ಅಂತಂದ್ರೆ ಪ್ರೇಮಕ್ಕಾರ ಅಂದ್ರು, ಕೇಳಿದ್ರೆ ಇಲ್ಲ ಬಂದಿದ್ರು ಹೋದ್ರು ಅಂದ್ರು. ನಾವಿಲ್ಲದೆ ಇರೋತ್ನ ಮನೆಗೆ ಬಂದು ಹೋಗೋ ಕೆಲಸ ಏನೈತಿ? ಏನಾರ ಮಾತಾಡಕ್ಕೆ ಬಂದಿದ್ರ ಏನ? ಮಾತಾಡಕ್ಕೆ ಬಂದವರು ಮಾತಾಡ್ತಾರಕ್ಕ ಬಂದು, ಅಥವಾ ಬರೋವರೆಗೂ ಕಾಯ್ತಾರಿಲ್ಲ, ಫೋನ್ ಮಾಡ್ತಾರ, ಏನೂ ಇಲ್ಲ. ಅಯ್ಯೋ ಲಕ್ಷ್ಮಿ, ಇದು ವಿಚಾರ ಮಾಡಕತ್ರ 108 ದಾರಿಗೆ ಹೋಗತ್ತವ. ಏನು ನನಗೆ ನಿಜವಾಗ್ಲೂ ಗೊತ್ತಾಗೋಲ್ತೆ ಏನಂತೇಳಿ. ಆದ್ರೆ ಅತ್ತಿ ಮೇಲೆ ಒಂಚೂರು ನಂಬಿಕೆ ಐತೆ ನನಗೆ, ಹಂಗಲ್ಲ ಅನ್ನಿಸ್ತೈತಿ. ಆದರೂ ಒಂದ್ಸಲ ನೀನು ಯಾಕೋ ಭಾಳ ಯೋಚನೆ ಮಾಡ್ತಾ ಇದೆಯಲ್ಲ, ನೀ ಅತ್ತಿ ಕಡೆನೇ ಹೋಗಿ ಮಾತಾಡ. ಏನು ಅಕ್ಕ, ನಾನು ಒಬ್ಬಕ್ಕೆ ಹೆಂಗೆ ಹೋಗ್ಲಿ, ನೀನು ಬಾ ಅಕ್ಕ, ಇಬ್ಬರು ಹೋಗೋಣ. ಸರಿ, ಇವ್ರಿಗೆ ಹೆಂಗಿದ್ರು ಈಗ ಸರಿಲಕ್ಕೆ ಆಗ್ತಾಯ್ತಲ್ಲ, ನಾಳೆ ಅತ್ತಿಗೆ ಹೇಳ್ತೀನಿ, ನಮ್ಮ ಅತ್ತಿಗೆ ಹೇಳ್ತೀನಿ, ಒಂದು 2 ತಾಸು ಕರ್ಕೊರಮ್ಮ, ಒಂದು ಸ್ವಲ್ಪ ನಂಗೆ ಕೆಲಸ ಐತಿ. ಏನಾದರೂ ಒಂದು ಸುಳ್ಳು ಹೇಳಿ ಮಾರ್ಕೆಟ್ ಅಥವಾ ಏನೋ ಒಂದು ಹೇಳಿ ಅಲ್ಲಿಗೆ ಹೋಗಂತ ತಗೊಂಡ್ರೆ ಆಯಿತಾ? ಥ್ಯಾಂಕ್ಸ್ ಅಕ್ಕ. ನೀ ಮಾತ್ರ ನಾಳೆ ಬರ್ದಂಗೆ ಇರಬೇಡ. ನಂಗೆ ನೀ ಬರಲಿಲ್ಲ ಅಂದ್ರೆ ಒಂಥರ ಹೆದರಿಕೆ ಬಂದ ಅನ್ಕತ್ತೆ. ಏನಂತ ಮಾತಾಡಲಿ ನಂಗೆ, ಆಮೇಲೆ ಏನು ಮಾತಾಡ್ಬೇಕಂತೇಳಿ ನಂಗೆ ಗೊತ್ತಾಗಲ್ಲ ಅದಕ್ಕೆ. ಸರಿ ಆಯಿತು.